ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ಆಲೂ ಪರೋಟ ನಾವು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ವೈಫ್ ಆಲ್ರೆಡಿ ಗೋಧಿ ಹಿಟ್ಟನ್ನ ಕಲಸಿ ಅದು ಗಟ್ಟಿಯಾಗಿ ಇದು ಮಾಡಿ ಇಟ್ಟಿದ್ದಾಳೆ, ರೌಂಡಾಗಿ ಒಂದು ಬಾಲು. ಸೊ ಅದರಲ್ಲಿ ಸಣ್ಣ ಸಣ್ಣ ಬಾಲ್ ಮಾಡಿ ಇಟ್ಟಿದ್ಲು. ನಾನು ಇವಾಗ ಅದನ್ನ ನೋಡಿ ಅದು ಹೇಗೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಈ ಥರ ರೌಂಡಾಗಿ ಇದರಿಂದ ಅದೇನು ಮಾಡ್ತಾರೆ ಮಾಡಿ ಅದ್ರ ಮೇಲೆ ಸ್ವಲ್ಪ ಆಲೂ ಸ್ಟಫ್ ಮಾಡಿ, ಸೊ ಅದನ್ನ ಈ ಮೋಮೋಸ್ ಥರ ರೋಲ್ ಮಾಡಿಟ್ಟಿದ್ದೀನಿ. ಈಗ ನೆಕ್ಸ್ಟು ಅದನ್ನ ಇದು ಮಾಡಿದ್ಮೇಲೆ ಟೇಸ್ಟ್ ಹೇಗೆ ಬರುತ್ತೆ ಅಂತ ತಿಳಿಸ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಫ್ರೆಂಡ್ಸ್, ಇವಾಗ ನಾನು ಇದನ್ನ ಇಲ್ಲೇ ಲಾಟ್ತೀನಿ ನೋಡಿ. ಸೊ ಈ ಥರ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಸೈಡಲ್ಲೇ. ಸೊ ಈ ಥರ, ಯಾಕಂದರೆ ನಾವೇನು ಪೊಟ್ಯಾಟೊ ಹಾಕಿದ್ದೀವಲ್ಲ ಅದು ಹೊರಗಡೆ ಬರಬಾರ್ದು, ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ ನಾವು. ಬಿಕಾಸ್ ಇಲ್ಲಿ ನೋಡಿ ಸ್ಟಫಿಂಗ್ ಎಲ್ಲ ಊದ್ಕೊಂಡಿದೆ. ಸೊ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಬಿಕಾಸ್ ನಾನು ಅಷ್ಟಾಗಿ ಅಡುಗೆ ಕೋಣೆಗೆ ಬರೋದಿಲ್ಲ. ಸೊ ನಂದು ಫಸ್ಟ್ ಟ್ರೈ ಹೇಗೆ ಬಂತು ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಸೊ ಮಾಸ್ಟರ್ ಚೆಫ್ ಆಗ್ತಾಯಿದ್ದೀನಿ ಇವತ್ತು ನಾನು. ಸೊ ಯಾರಿಗೂ ಗೊತ್ತು, ನಾಳಿದ್ದು ನಾನು ದೊಡ್ಡ ಕಾಂಪಿಟೇಷನ್ ವಿನ್ ಆಗ್ಬೋದು ನಿಮ್ಮ ಅಪ್ರಿಷಿಯೇಷನ್ ಮತ್ತು ಆಶೀರ್ವಾದದಿಂದ. ಏನು ಹೇಳ್ತೀರಾ? ಸೊ ಈಗ ಆಯ್ತು ಇಲ್ಲಿ. ಸೊ ಸ್ವಲ್ಪ ಸ್ವಲ್ಪ ಕಟ್ಟಾಗಿದೆ ಅದು, ಬಟ್ ದಟ್ಸ್ ಫೈನ್. ಫಸ್ಟ್ ಟ್ರೈ. ಸೊ ಇಲ್ಲಿ ತನಕ ಆಯಿತು ಆಲೂ ಪರೋಟ. ಸೊ ನೆಕ್ಸ್ಟು ಕಾಯಿಸಿದಾಗ ಹೇಗಾಗುತ್ತೆ ಅಂತ ನೋಡೋಣ, ಓಕೆನಾ? ಶೋರ್. ಸೊ ಇದು ಆ್ಯಕ್ಚುಲಿ ಆಲೂ ಜಾಸ್ತಿ ಮಾಡಿದ್ವಿ ನಾವು, ಅಂದರೆ ಪೊಟ್ಯಾಟೋದು ಜಾಸ್ತಿ ಮಾಡಿದ್ವಿ. ಬಟ್ ಸ್ಟಫಿಂಗ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಹೊರಗಡೆ ಬಂದುಬಿಡುತ್ತೆ. ನಾವು ಈ ಥರ ಇದು ಮಾಡುವಾಗ ಇದೇನು ಹೇಳ್ತಾರೆ, ಬೇಲ್ ಮಾಡೋದು ಅಂತ ಹೇಳ್ತಾರೆ ಹಿಂದೀಲಿ, ಬಟ್ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಸೊ ಎಕ್ಸ್ಕ್ಯೂಸ್ ಮೀ. ಸೊ ಲಾಟಿಸುವುದು ಅಂತ ಹೇಳ್ತಾ ಇದ್ದಾರೆ ನನ್ನ ವೈಫು. ನೋಡೋಣ ಅದು ಕರೆಕ್ಟಾಗಿದ್ದರೆ ಕರೆಕ್ಟ್ ಅಂತ ಹೇಳಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕರೆಕ್ಟಾಗಿರೋದೇನು ಅಂತ. ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು. ಸೊ ನೋಡಿ, ಆ ಲೈನ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಸೊ ಹೀಗೆ ಮಾಡ್ತಾ ಮಾಡ್ತಾ ಆ ಲೈನ್ಸ್ ಸ್ಲೋಲಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವುದೇ ಯೂಟ್ಯೂಬ್ ಇವಾಗ ನೋಡಿ ಮಾಡ್ತಾ ಇಲ್ಲ, ಜಸ್ಟ್ ಒಬ್ಬರು ಹೇಳಿದ್ದಾರೆ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ಇನ್ಸ್ಟ್ರಕ್ಷನು. ಸೊ ಅದೊಬ್ಬರು ಅಂದರೆ ಬೇರೆ ಯಾರೂ ಅಲ್ಲ, ನನ್ನ ವೈಫ್. ಕ್ಯಾನ್ ಐ ಸೇ ದಟ್ ಅಗೇನ್? ನಮ್ಮ ವಾಷಿಂಗ್ ಮಿಷಿನ್ ಓಂದುಂಡತೆ ನಾವು ಒಕ್ಕ ಟೆನ್ಷನ್ ಇರ್ತದೆ. ಓಂಡ ಮುನ್ಪಣ್ಣಿ ಗೊತ್ತಾಪ ನೀರು ಅಂದಲ್ಲಿ ಅವೇ ಸೌಂಡ್ ಬರ್ತದೆ. ಮತ್ತೆ ತಿರ್ತದ ಹೋಗೋಣ ನೀರು ಸೌಂಡ್ ಬರ್ತದೆ ಅಂತಲೇ ಅಂದಿ ನಮ್ಮ ಪಕ್ಕ ಟೆನ್ಷನ್ ಇರ್ತದೆ. ಸೊ ವಿಡಿಯೋ ಆನ್ ಇದೆ ಫಾರ್ ಯುವರ್ ಇನ್ಫಾರ್ಮೇಷನ್. ಸೊ ಸೆಕೆಂಡು ಫೇಲ್ ಆಯಿತು, ಯಾಕಂದರೆ ಆಲೂ ಹೊರಗಡೆ ಬರಬಾರ್ದಾಗಿತ್ತು. ಬಂದಿದೆ ಅದು ಆಲೂ ಹೊರಗಡೆ. ವೆರಿ ಬ್ಯಾಡ್. ಸೊ ನೆಕ್ಸ್ಟ್ ಟ್ರೈ ನೋಡೋಣ. ಸೊ ನಾನು ಆವಾಗಲೇ 2 ಟ್ರೈ ಮಾಡಿದೆ, 2 ಫೇಲ್ ಆಗಿತ್ತು. ಬಟ್ ಇದು 3ನೇದು ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ಇದು 3ನೇದಾದರೂ ಕರೆಕ್ಟಾಗಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ದೇವ್ರ ಹತ್ರ. ಸೊ ನೋಡೋಣ ಇದು 3ನೇದಾದರೂ ಕರೆಕ್ಟಾಗಿ ಬರುತ್ತಾ ಅಂತ. ಹೋಪ್ಫುಲಿ ದೇವ್ರೆ 3ನೇದು ಕರೆಕ್ಟಾಗಿ ಬರೋಂಗೆ ಮಾಡಪ್ಪ. ಈ ಸಲ ಪೌಡ್ರೆಲ್ಲ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಪೌಡ್ರ್ ಅಂದರೆ ಪಾನ್ಸ್ ಪೌಡ್ರಲ್ಲ, ಇದೆ ಗೋಧಿ ಹಿಟ್ಟು ಹಾಕಿದ್ದೀನಿ ಅದ್ರ ಮೇಲೆ. ಸೊ ನೋಡೋಣ ಇವಾಗ ಈ ಸಲ ಅದ್ರ ಬರುತ್ತಾ ಅಂತ. ಸ್ವಲ್ಪ ಪರೋಟ ಮಾಡೋದ್ರಲ್ಲಿ ಎಷ್ಟು ಇದಿದೆಯಲ್ಲ, ಕೆಲಸ ಜಾಸ್ತಿ. ತಿನ್ನಕ್ಕೆ ಮಾತ್ರ ಖುಷಿ ಆಗುತ್ತೆ, ಕೆಲಸ ಜಾಸ್ತಿ. ಅದಕ್ಕೆ ಇವತ್ತು ನನಗೆ ಇದು ಕೊಟ್ಟಿದ್ದು ಅಸೈನ್ಮೆಂಟು ಅಲ್ಲ ಮೇಡಮ್? ಪರೋಟ ಬೇಕು ಅಂತ ಇದ್ದಲ್ಲ.
ಮಾಡು ಗೊತ್ತಾಗುತ್ತೆ ಅಂತ ಅಲ್ವಾ? ಗೊತ್ತಾಯ್ತಲ್ಲ ನನಗೆ. ಸೊ ಆಯಿತು ಫ್ರೆಂಡ್ಸ್, ನಂದು ಇದೊಂದೇ ಟ್ರೈ, ಇನ್ನೊಂದು ಕೈಲಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಫಾರ್ ಬೆಟರ್ ಇವಾಗ ಸ್ವಲ್ಪ ಆದರೂ. ಫೈನಲಾಗಿ ಇನ್ನೊಂದಿದೆ, ಅದು ಆತೆ. ಸೊ ಇನ್ನೂ ತೆಳ್ಳಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡೋಣ ಆಗುತ್ತಾ ಅಂತ. ಕಾಯ್ಲಿಕ್ಕೆ ತುಂಬ ಹೊತ್ತಾಗ್ತಾ ಇದೆಯಲ್ಲ, ಕಾಯ್ದ ವಿಡಿಯೋ ತೋರಿಸ್ತೀನಿ ರೀ. ಆಲ್ಮೋಸ್ಟ್ ಇದು ಸ್ವಲ್ಪ ಆದರೂ ಕರೆಕ್ಟಾಗಿ ಬಂದಿದೆ ಸೋ ಫಾರ್ ಇಲ್ಲಿವರೆಗೂ. ಅದೇ ಪೌಡ್ರ್ ಜಾಸ್ತಿ ಆಗೋ ಅಂದರೆ ಗೋಧಿ ಹಿಟ್ಟು ಜಾಸ್ತಿ ಆಗಬೇಕು. ಗೋಧಿ ಹಿಟ್ಟಲ್ಲಿ ಮುಳುಗಿಸಿಟ್ಟಿದ್ದೀನಿ, ಯಾಕಂದರೆ ಅದು ಕ್ರ್ಯಾಕ್ಸ್ ಆಗಬಾರ್ದು ಅಂತ. ಸೊ ಮೋಸ್ಟ್ಲಿ ಇನ್ನೊಂದು ಹೀಗೆ ಜನರು ಪ್ರೋತ್ಸಾಹ ಕೊಟ್ಟರೆ ಡೈಲಿ ಈ ಥರದ್ದು ಒಂದು ಅಡುಗೆ ಮಾಡ್ತೀನಿ. ನನ್ನ ವೈಫ್ ಇವಾಗ ಕೇಳ್ತಾ ಇರ್ತಾಳೆ ಬೇಗ ಪ್ರೋತ್ಸಾಹ ಸಿಗಲಿ ಅಂತ ಅಲ್ವಾ? ಸೊ ದಟ್ ಡೈಲಿ ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ಆಮೇಲೆ ನಾನು. ಆಯಿತು ಮೇಡಮ್. ಸ್ವಲ್ಪ ತೆಳ್ಳಗಾಗಿದೆ ಇದು, ಇದಾದರೂ ಸ್ವಲ್ಪ ಆದರೂ ತೆಳ್ಳಗಾಗಿದೆ, ಪರವಾಗಿಲ್ಲ. ಇವಾಗ ಕಾಯ್ದು ಮಾಡೋಣ, ಕಾಯ್ದು. ಸೊ ಇವಾಗ ಪರೋಟ ಎಲ್ಲ ಕಾಯಿಸೋದಕ್ಕೆ ರೆಡಿಯಾಗಿದೆ, ಫುಲ್ ಪ್ಲೈನ್ ಆಗಿ ಸ್ಲಿಮ್ಮಾಗಿ ಆಗೋಗಿದೆ. ಸೊ ಇವಾಗ ಕಾಯಿಸ್ತೀನಿ, ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಈಗ ಆಲ್ರೆಡಿ ನೋಡಿ ಫ್ರೆಂಡ್ಸ್, ಕಾಯಿಸ್ತಾ ಇದ್ದೀನಿ ಇವಾಗ. ಆಗೋಯ್ತು. ವಿತ್ ಹೆಲ್ತಿ ಇನ್ಸ್ಟ್ರಕ್ಷನ್ಸ್ ನಾನು ಮಾಡ್ತಾ ಇರ್ತೀನಿ, ನೋಡೋಣ ಹೇಗಾಗುತ್ತೆ ಅಂತ. ಬಟ್ರಾ Knife with it. So fine, butter. ಈ ನೈಫ್ ಯೂಸ್ ಮಾಡ್ತೀವಿ, ನೈಫ್ ಯೂಸ್ ಮಾಡ್ತೀವಿ. ಓಕೆನಾ? ಆಯಿತು. ಸೊ ಈಗ ನೆಕ್ಸ್ಟು ಬಟರ್ ಸ್ಪ್ರೆಡ್. ಬಟರ್ ಆಟೋಮೆಟಿಕ್ಲಿ ಸ್ಪ್ರೆಡ್ ಆಗುತ್ತಲ್ಲ ಅದರಲ್ಲೇ. ಸೊ ಬಟರ್ನೆಲ್ಲ ಸ್ಪ್ರೆಡ್ ಮಾಡಿದ್ದೀನಿ, ನೋಡೋಣ. ಈ ಕಡೆ ಬಟರ್ನ ಈಗ ಬಟರ್ ಬೇಡ, ಬಟರ್ ಸ್ಪ್ರೆಡ್ ಆಗುತ್ತೆ. ಇಲ್ಲಿದೆಯಲ್ಲ ಬಟರ್, ಅದು ಆಗುದಿಲ್ಲ ಹಾಗೆ ಅಂಚನ ಕಾಯಾಡು
apa tuh ada nih? ಆಲ್ಮೋಸ್ಟ್ ಇದಾಗಿದೆ ಇವಾಗ ರೋಸ್ಟ್ ಆಗಿದೆ. ಸೊ ನೋಡಿ ಬಟರ್ ಕಾಣಿಸ್ತಾ ಇದೆ ಇಲ್ಲಿ. ತಿಪ್ಪು ಒಂಚೂರು ಮಾಡ್ಕೊಳ್ಳೋಣ ಇಂಚೆ ಮಾಡಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಅಕ್ಷಯ್ ಕಲ್ಪ ಅವ್ರದ್ದು ಬಟ್ರು. ಇದು ಯಾವುದೇ ಪ್ರಮೋಷನ್ ಅಲ್ಲ. ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಬೇಡ, ಎಲ್ಲ ಬಟ್ರಲ್ಲೇ ಮಾಡೋದು ನಾವು. ನಮ್ಮ ಸ್ಟೈಲ್ ಬೇರೆ, ಅಕ್ಕೆ ಬೇರೆ. ರೋಸ್ಟ್ ಮಾಡೋಣ. ಬಟರ್ ಹಾಕ್ತಿರೋದಾ? ಹಾಂ, ಬಟರ್ ಗಸ್ತಿ ನನ್ನೇ ವಿಶೇಷಿಸಿದ ಜಾಸ್ತಿ ರೋಸ್ಟ್ ಆಗ್ತಾ ಇದು. ಜಾಸ್ತಿ ಬಿಸಿ ಆಗ್ತದೆ, ಹೊಗೆ ಬರ್ತದೆ. ಅಲ್ಲ, ಒಂದು ಗೈಡ್ ಮಾಡಂಗಿಲ್ಲ. ಒಬ್ಬ ಫಸ್ಟ್ ಟೈಮ್ ಅಡಿಗೆಗೆ ಬರ್ತಾರೆ. ಗೈಡ್ ಮಾಡಿದ್ರಲ್ಲಿ ದಗದಾಗ ಅವರಿರ್ತದೆ, ಗೈಡ್ ಅಂತ ಮಾಡೋದು. ಮತ್ತೆ ಕೇಳಿದ್ರಲ್ಲ, ಅಲ್ಲಿ ಕಾಲ್ ಬರ್ತಾ ಉಂಟು. ಕಾಲ್ ಬರಲಿ ಅಂತ ಬೆಣ್ಣೆ ಸ್ವಲ್ಪ ಹಾಕಿ ಆಯ್ತಾ? ಬೆಣ್ಣೆನೇ ಹಾಕಿ ಮತ್ತೇನು. ಆಯ್ತು. ಸೊ ಫೈನಲಿ ಪರೋಟ ರೆಡಿಯಾಗಿದೆ. ಸೊ ನನಗೊಂದು ಕಾಲ್ ಬಂತು. ಸೊ ಹಾಗಾಗಿ ನಾನು ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಇನ್ನು ವೈಫೈ ಎಲ್ಲ ರೆಡಿ ಮಾಡಿದ್ರು. ಸೊ ಟ್ಯಾನ್ ಪರೋಟ ರೆಡಿ. ಸೊ ನೆಕ್ಸ್ಟು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಹೇಗಿತ್ತು ಅಂತ, ನೋಡೋಣ. ಸೊ ಫೈನಲಿ ನಮ್ಮದು ಔಟ್ಪುಟ್ ರೆಡಿಯಾಗಿದೆ. ಸಿಂಪ್ಲಿ ಒಂದು ಟೇಸ್ಟಿಗೋಸ್ಕರ ನಾನು ಪ್ಲೇನ್ ಇದನ್ನ ಕೊಡ್ತಾಯಿದ್ದೀನಿ. ಇದು ಟೇಸ್ಟ್ ನೋಡಿ ಹೇಳಬೇಕು ಮೇಡಮ್ ಹೇಗಿದೆ ಅಂತ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಎಲ್ಲಿ ಹೇಗಿದ್ದು? ಚೆನ್ನಾಗಿದೆ. ಕರ್ಡ್ ಜೊತೆ ತಿಂತೇನೆ ಇನ್ನೊಂದ್ಸಲ. ಶೋರ್. ಕರ್ಡ್ ಜೊತೆಗೆ ಜಕಾಸ. ಚಿಕ್ ಚಿಕ್ ಬೂಮ್. ಸೊ ಫೈನಲಿ ಪರೋಟ ರೆಡಿ ಇದೆ. ಇವಾಗ ರೆಡಿ ಟು ಈಟ್. ಇದನ್ನ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸೊ ಪ್ಲೇನಾಗಿ ಫಸ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಹೇಗಿದೆ? ಚೆನ್ನಾಗಿದೆ ಟೇಸ್ಟು. ಉಪ್ಪಿನ ಇದು ಎಲ್ಲ ಕರೆಕ್ಟಾಗಿ ಬಂದಿದೆ. ಈಗ ಕರ್ಡ್ ಜೊತೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಕರ್ಡ್ ಜೊತೆ ಸೂಪರ್ ಆಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಆ್ಯಕ್ಚುಲಿ ಪರೋಟ ಮತ್ತು ಕರ್ಡ್ ಅಲ್ಲ. ಚೆನ್ನಾಗಿ ಬಂದಿದೆ ಟೇಸ್ಟು. ಫೈನಲಿ ಸೂಪರ್ ಆಗಿದೆ. ಪಾಸು ನಾನು ರಿಸಲ್ಟಲ್ಲಿ.